ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಈ ದಿನ ನಾವು ಎಕನಾಮಿಕ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಿದ್ಧಾಂತದಲ್ಲಿ 5ನೇ ಸೆಮಿಸ್ಟ್ರಲ್ಲಿ ನಾವು 8ನೇ ಸೆಷನ್ಸನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಈ 8ನೇ ಸೆಷನ್ನಲ್ಲಿ ಡಬ್ಲ್ಯೂ ರೋಸ್ಟೋಸ್ ಆ್ಯಂಡ್ ಗುನ್ನಾರ್ ಮಿಡಲ್ ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್, ರೋಸ್ಟೋ ಮತ್ತು ಗುನ್ನಾರ್ ಮಿಡಲ್ ರವರ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತವನ್ನು ನಾವು ಈ ದಿನ ಅಧ್ಯಯನ ಮಾಡ್ತಾ ಇದ್ದೇವೆ. ಈ ಡಬ್ಲ್ಯೂ ರೋಸ್ಟೋ ಅಂತಕ್ಕಂಥ ಆಧುನಿಕ ಅರ್ಥಶಾಸ್ತ್ರಜ್ಞರು ತಮ್ಮ ಸ್ಟೇಜಸ್ಸಲ್ಲಿ ದ ಸ್ಟೇಜಸ್ ಆಫ್ ಎಕನಾಮಿಕ್ ಗ್ರೋತ್ ಥಿಯರಿ ಪಬ್ಲಿಷ್ಡ್ ಆನ್ ದ ಬುಕ್ 1956 ಈ ಗ್ರಂಥವನ್ನು ರಚನೆ ಮಾಡ್ತಾ ಇದ್ದಾರೆ. ಅವರು ತಮ್ಮ ಹಂತಗಳು, ವಿವಿಧ ಹಂತಗಳಲ್ಲಿ ಆರ್ಥಿಕ ಅಭಿವೃದ್ಧಿ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ವಿಶ್ಲೇಷಣೆಯನ್ನು ನೀಡ್ತಾ ಇದ್ದಾರೆ. ಒಂದನೇದಾಗಿ ಅದರಲ್ಲಿ ದ ಟ್ರೆಡಿಷನಲ್ ಸೊಸೈಟಿ, ಸಾಂಪ್ರದಾಯಿಕ ಸಮಾಜ. ಆಸ್ ಟ್ರೆಡಿಷನಲ್ ಸೊಸೈಟಿ ಹ್ಯಾಸ್ ಬೀನ್ ಡಿಫೈನ್ಡ್ ಆಸ್ ಒನ್ ಹೂಸ್ ಸ್ಟ್ರಕ್ಚರ್ ಈಸ್ ಡೆವಲಪ್ಡ್ ವಿತಿನ್ ದ ಲಿಮಿಟೆಡ್ ಪ್ರೊಡಕ್ಷನ್ ಫಂಕ್ಷನ್ಸ್ based on pre-Newtonian science and technology and as pre-Newtonian attitudes towards the physical world. ಸಾಂಪ್ರದಾಯಿಕ ಸಮಾಜದಲ್ಲಿ ಆರ್ಥಿಕ ಬೆಳವಣಿಗೆ ಸಾಂಪ್ರದಾಯಿಕ ಅಂಶಗಳನ್ನೇ ಆಧರಿಸಿದೆ, ಮೌಢ್ಯಗಳನ್ನೇ ಆಧರಿಸಿದೆ, ಕೃಷಿಯನ್ನೇ ಅವಲಂಬಿಸಿದೆ. ಇದರಲ್ಲಿ ಯಾವುದೇ ಆಧುನಿಕವಾಗಿರ್ತಕ್ಕಂಥ ವೈಜ್ಞಾನಿಕ ಅಂಶಗಳು, ತಾಂತ್ರಿಕ ಅಂಶಗಳು ಅಥವಾ ಆವಿಷ್ಕಾರಗಳು ಇಲ್ಲಿ ಬರುವುದಿಲ್ಲ. ಹಳೆಯ ಮಾದರಿಯ ಸಾಂಪ್ರದಾಯದ ವಿಧಾನಗಳು, ಹಳೆಯ ಮಾದರಿಯ ಉತ್ಪಾದನಾ ವಿಧಾನಗಳು, ಹಳೆಯ ಮಾದರಿಯ ಕಚ್ಚಾ ಸಾಮಗ್ರಿಗಳು, ಹಳೆಯ ಮಾದರಿಯ ಉತ್ಪಾದನಾ ವ್ಯವಸ್ಥೆ, ಹಳೆಯ ಮಾದರಿಯ ಮಾರುಕಟ್ಟೆಗಳು ಇರೋದ್ರಿಂದಾಗಿ ಯಾವಾಗಲೂ ಇಲ್ಲಿ ಕಡಿಮೆ ಉತ್ಪಾದನೆ ಇರುತ್ತದೆ. ಕಾರಣ, ಈ ಒಂದು ಆರ್ಥಿಕ ವ್ಯವಸ್ಥೆ ಸಾಂಪ್ರದಾಯಿಕ ಅಂಶಗಳಾಗಿರ್ತಕ್ಕಂಥ ಕೃಷಿಯನ್ನೇ ಅವಲಂಬಿಸಿದೆ. ಸುಮಾರು 70% ಜನಸಾಮಾನ್ಯರು ಕೃಷಿಯನ್ನೇ ಅವಲಂಬಿಸಿದ್ದರಿಂದಾಗಿ ಆಧುನಿಕತೆಯತ್ತ ಅವರು ಬರೋದಿಲ್ಲ. ಹಾಗಾಗಿ ಈ ಒಂದು ಸಮಾಜ ಏನಾಗಿದೆ, ಸಾಂಪ್ರದಾಯಿಕ ಅಂಶಗಳನ್ನು ಒಳಗೊಂಡಿರೋದ್ರಿಂದಾಗಿ ಆರ್ಥಿಕ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾದರೆ ಇವರು ಯಾವ್ಯಾವ ಸ್ಟೇಜನ್ನು ಹೇಗೆ ಇಟ್ಕೊಂಡಿದ್ದಾರೆ? ದ ಪ್ರೀ ಕಂಡೀಷನ್ ಆಫ್ ಟೇಕ್ ಆಫ್ ಸ್ಟೇಜ್ ಅಂದರೆ ನಾವು ಟೇಕ್ ಆಫಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ವಾಯುಪಥಕ್ಕೇರುವ ಮುನ್ನಾ ಸ್ಥಿತಿಯಲ್ಲಿ ಹೇಗಿದೆ ಆರ್ಥಿಕ ವ್ಯವಸ್ಥೆ ಅನ್ನೋದನ್ನು ನೋಡ್ಕೊಳ್ಳೋಣ. ಒಂದನೇದಾಗಿ ದ ನ್ಯೂ ರಿನೈಸೇಷನ್ಸ್, ಸಾಹಿತ್ಯ ಮತ್ತು ಕಲೆಯ ಪುನರ್ಜೀವನ. ದ ನ್ಯೂ ಮೊನಾರ್ಕಿ, ಹೊಸ ಚಕ್ರಾಧಿಪತ್ಯ. ದ ನ್ಯೂ ವರ್ಲ್ಡ್, ಹೊಸ ಪ್ರಪಂಚ. ದ ನ್ಯೂ ರಿಲಿಜನ್ ಆರ್ ರಿಫಾರ್ಮೇಷನ್, ಧಾರ್ಮಿಕ ಕ್ಷೇತ್ರದ ಸುಧಾರಣೆ. ಈ ಅಂಶಗಳು ವಾಯುಪಥಕ್ಕೇರುವ ಮುನ್ನಾ ಸ್ಥಿತಿಯಲ್ಲಿ ದ ಪ್ರೀ ಕಂಡೀಷನ್ಸ್ ಟೇಕ್ ಆಫ್ ಸ್ಟೇಜಲ್ಲಿ ನಾವು ಕಾಣ್ಬೋದು. ಹಾಗಾದರೆ ನ್ಯೂ ರಿನೈಸೇಷನ್ ಅಂತ ಅಂದರೆ ಕೃಷಿಯ ನಂತರ ಸಾಹಿತ್ಯ ಮತ್ತು ಕಲೆಯ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಇವರು ಆಸಕ್ತಿಯನ್ನು ವಹಿಸಿರ್ತಾರೆ. ಸಾಹಿತ್ಯಾಭಿರುಚಿಗಳನ್ನು ಅಥವಾ ವಿವಿಧ ಕಲೆಯನ್ನು, ಲಲಿತ ಕಲೆ, ಶೃಂಗಾರ ಕಲೆಗಳನ್ನು, ಬೇರೆ ಬೇರೆ ಕಲೆಗಳನ್ನು ಪುನರುಜ್ಜೀವನ ಮಾಡ್ತಕ್ಕಂಥ ಸಾಂಪ್ರದಾಯಿಕದ ತಳಹದಿಯ ಮೇಲೆ ಇವರು ಆರ್ಥಿಕ ವ್ಯವಸ್ಥೆಯಲ್ಲಿ ಜೀವನ ನಡೆಸ್ತಾ ಇರ್ತಾರೆ. ನಂತರ ನ್ಯೂ ಮೊನಾರ್ಕಿ, ಹೊಸ ಚಕ್ರಾಧಿಪತ್ಯ. ಆಡಳಿತದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣಲಿಕ್ಕೆ ಈ ಹೊಸ ಚಕ್ರಾಧಿಪತ್ಯದಲ್ಲಿ ನಾವು ನೋಡ್ತೀವಿ. ನ್ಯೂ ವರ್ಲ್ಡ್, ಪ್ರಪಂಚ ಹೇಗಿದೆ ಅಂತಕ್ಕಂಥದ್ದು ಕೆಲವೊಂದು ಸೋಷಿಯಲ್ ಓವರ್ ಹೆಡ್ ಕ್ಯಾಪಿಟಲ್, ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದಲ್ಲಿ ಹೆಚ್ಚಳವಾಗ್ತಾ ಹೋದ ಹಾಗೆ ಹೊಸ ಪ್ರಪಂಚದ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ. ಆಗ ಹೊಸ ಮಾರುಕಟ್ಟೆ, ಹೊಸ ಉತ್ಪಾದನಾ ವಿಧಾನ, ಊಟಗಳ ಪ್ರಮಾಣದಲ್ಲಿ ಹೆಚ್ಚಳ, ಆದಾಯದಲ್ಲಿ ಹೆಚ್ಚಳ, ಉದ್ಯೋಗ ಉತ್ಪಾದನೆಯಲ್ಲಿ ಹೆಚ್ಚಳ ಅನ್ನೋದನ್ನು ನಾವು ಕಾಣ್ತೀವಿ. ಇದರ ಜೊತೆಗೆ ನ್ಯೂ ರಿಲಿಜನ್ ಆರ್ ರಿಫಾರ್ಮೇಷನ್, ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಸುಧಾರಣೆ ಆಗ್ತಕ್ಕಂಥದ್ದು. ಇದುವರೆಗೆ ಸಾಂಪ್ರದಾಯದಲ್ಲಿ ಇರತಕ್ಕಂಥ ಅಂಶಗಳನ್ನು ಬದಲಾಯಿಸಿ ಉತ್ತೇಜನ ನೀಡುವುದರ ಮೂಲಕ ಹೊಸ ಉತ್ಪಾದನೆಗೆ ಪ್ರೇರಣೆ ನೀಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಇಲ್ಲಿ ಕಂಡುಕೊಳ್ತೀವಿ. ಹಿಂದಿನ ಸೆಷನ್ನಲ್ಲಿ ಇದನ್ನೇನು ನೋಡ್ತಾ ಇದ್ದೀವಿ ಅಂದರೆ ಗ್ರೌತ್ ಇಂಟ್ರೊಡಕ್ಷನ್, ಮೈನ್ ಫ್ಯಾಕ್ಟರ್ಸ್, ಗ್ರೌತ್ ಸ್ಟ್ರಾಟಜೀಸ್,
ರಿನೈಸೇಷನ್, ನ್ಯೂ ಮಾನಾರ್ಕಿ, ನ್ಯೂ ವರ್ಲ್ಡ್ ಇವುಗಳನ್ನು ಅಧ್ಯಯನ ಮಾಡಿದ್ವಿ. ಇದರಿಂದ ಏನು ಕಲ್ತಾ ಇದ್ದೀವಿ ಅಂದರೆ ಸಾಂಪ್ರದಾಯಿಕ ಅಂಶಗಳಿಂದ ನವಯುಗದ ಹೊಸ ಯುಗದ ಪೂರ್ಣ ಪ್ರಮಾಣದ ಆರ್ಥಿಕ ಬೆಳವಣಿಗೆಗೆ ವ್ಯತ್ಯಾಸವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಅದರಲ್ಲಿ ತಿಳ್ಕೊಳ್ತೀವಿ. ಸೆಷನ್ ಔಟ್ಕಮ್ ಏನಂತ ಅಂದರೆ ಇದರಲ್ಲಿ ನ್ಯಾಷನಲ್ ಡಿಗ್ನಿಟಿ, ಪ್ರಾಫಿಟ್, ಪ್ರೈವೇಟ್ ಪ್ರಾಫಿಟ್, ದ ಜನರಲ್ ವೆಲ್ಫೇರ್ ಫಾರ್ ದ ಚಿಲ್ಡ್ರನ್ಸ್, ಆರ್ಥಿಕ ಕ್ಷೇಮಾಭ್ಯುದಯ ಹೆಚ್ಚಳ ಆಗಬೇಕಾಗಿದ್ದರೆ, ಆರ್ಥಿಕ ಕ್ಷೇಮಾಭ್ಯುದಯ ಹೆಚ್ಚಳ ಆಗಬೇಕಾಗಿದ್ದರೆ ಯಾವ ಪ್ರಮಾಣದಲ್ಲಿ ನಾವು ಆರ್ಥಿಕ ಬೆಳವಣಿಗೆಯನ್ನು ಹೊಂದಬೇಕು ಅನ್ನೋದನ್ನು ನಾವು ಈ ಸೆಷನ್ನಲ್ಲಿ ತಿಳ್ಕೊಂಡಿದ್ದೀವಿ. ತದನಂತರ ಟೇಕ್ ಆಫ್ ಸ್ಟೇಜಿಗೆ ಹೋದಾಗ, ವಾಯುಪಥಕ್ಕೆ ಇರುವ ಹಂತದಲ್ಲಿ ಹೋದಾಗ ಎಲ್ಲ ಆರ್ಥಿಕ ವ್ಯವಸ್ಥೆ ಸದೃಢವಾಗಿರುತ್ತೆ. ಸಾಕಷ್ಟು ಸಂಪನ್ಮೂಲಗಳ ಪೂರ್ಣ ಪ್ರಮಾಣದಲ್ಲಿ ಬಳಕೆ, ಖನಿಜ ಸಂಪನ್ಮೂಲಗಳ ಪೂರ್ಣ ಪ್ರಮಾಣದಲ್ಲಿ ಬಳಕೆ, ಮಾನವ ಸಂಪನ್ಮೂಲಗಳ ಪೂರ್ಣ ಬಳಕೆ, ಜನಸಂಖ್ಯೆ ಪ್ರಮಾಣದಲ್ಲಿ ನಿಯಂತ್ರಣ ಇಟ್ಕೊಳ್ತಕ್ಕಂಥದ್ದು. ಆಗ ರೋಸ್ಟೋಸ್ ಡಿಫೈನ್ಸ್ ದ ಟೇಕ್ ಆಫ್ ಆಸ್ ಆನ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕೈಗಾರಿಕಾ ಕ್ರಾಂತಿ ಹೇಳುತ್ತೆ. ಟೈಡ್ ಡೈರೆಕ್ಟ್ಲಿ ಟು ರೆಡಿಕಲ್ changes in the methods of production having their decisive consequence over a relative short period of time. ಅತ್ಯಂತ ಕಡಿಮೆ ಅವಧಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಆಗ್ತಕ್ಕಂಥ ಉತ್ಪಾದನಾ ವಿಧಾನಗಳಲ್ಲಾಗಿರ್ಬೋದು ಅಥವಾ ಕೈಗಾರಿಕಾ ಕ್ರಾಂತಿಯಲ್ಲಿ ಬದಲಾವಣೆ ಆಗೋದ್ರಿಂದಾಗಿ ಆರ್ಥಿಕ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ರೋಸ್ಟೋಸ್ ರವರು ವಾಯುಪಥಕ್ಕೆ ಏರುವ ಹಂತದಲ್ಲಿ ತಿಳಿಸ್ತಾರೆ. Rostow has given the following tentative date of dates those countries which are considered to be airborne. ಬಹಳಷ್ಟು ರಾಷ್ಟ್ರಗಳು ಈ ಅವಧಿಯಲ್ಲಿ ವಿವಿಧ ವಸ್ತುಗಳ ರಫ್ತು ಮತ್ತು ಆಮದುಗಳನ್ನು ಮಾಡುವುದರ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆಗಿರತಕ್ಕಂಥ ಸ್ಥಾನವನ್ನು ಕಲ್ಪಿಸಿಕೊಂಡು ಬಿಟ್ಟು ಗರಿಷ್ಠ ಮಟ್ಟದ ಆದಾಯವನ್ನು ಹೊಂದಿ ಜನರ ಜೀವನ ಮಟ್ಟವನ್ನು ಹೆಚ್ಚಳ ಮಾಡುವುದರ ಜೊತೆಗೆ ತಲಾ ಆದಾಯ ಮತ್ತು ರಾಷ್ಟ್ರೀಯ ಆದಾಯಗಳನ್ನು ಹೆಚ್ಚಳ ಮಾಡುವುದರ ಜೊತೆಗೆ ದೇಶದ ಆರ್ಥಿಕ ವ್ಯವಸ್ಥೆ ಸುಭದ್ರವಾಗಿ ಪೂರ್ಣ ಉದ್ಯೋಗವನ್ನು ಹೊಂದತಕ್ಕಂಥ ವ್ಯವಸ್ಥೆಯನ್ನು ಈ ಹಂತದಲ್ಲಿ ನಾವು ಕಾಣ್ತೀವಿ. ಇದರಲ್ಲಿ ಈ ಹಂತದಲ್ಲಿ ಯಾವ್ಯಾವ ರಾಷ್ಟ್ರಗಳು ಎಷ್ಟು ಪ್ರಮಾಣದಲ್ಲಿ ಮುಂದಾಗಿದ್ದಾವೆ ಅನ್ನೋದನ್ನು ನೋಡಿದರೆ, ಗ್ರೇಟ್ ಬ್ರಿಟನ್ ಅಂತಕ್ಕಂಥದ್ದು 1783ರಿಂದ 1802ರಲ್ಲಿ ಆ ವಾಯುಪಥಕ್ಕೇರುವ ಹಂತವನ್ನು ತಲುಪಿರ್ತಕ್ಕಂಥ. ಯುನೈಟೆಡ್ ಸ್ಟೇಟ್ಸ್ ಅಮೆರಿಕದಲ್ಲಿ ತೆಗೆದುಕೊಂಡ್ರೆ 1843ರಿಂದ ಸ್ಟಾರ್ಟ್ ಆಗಿರೋದು 1860ಕ್ಕೆ ಅದು ಈ ವಾಯುಪಥಕ್ಕೆ ಇರತಕ್ಕಂಥ ಹಂತವನ್ನು ಕಂಡುಕೊಂಡಿದೆ. ಭಾರತ ದೇಶ 1952ರಿಂದ ಇತ್ತೀಚೆಗೆ ಮೊದಲ ಪಂಚವಾರ್ಷಿಕ ಯೋಜನೆಗಳ ನಂತರ ತನ್ನ ಆರ್ಥಿಕ ವ್ಯವಸ್ಥೆ ಬೆಳವಣಿಗೆ ವಾಯುಪಥಕ್ಕೆ ಇರುವ ಹಂತವನ್ನು ಪ್ರಾರಂಭ ಮಾಡಿದೆ. ನಂತರ ದ ಡ್ರೈವ್ ಮೆಚುರಿಟಿ, ಪರಿಪಕ್ವತೆಗಾಗಿ ಮುನ್ನಡೆ. ಪೂರ್ಣ ಪ್ರಮಾಣದಲ್ಲಿ ಉದ್ಯೋಗ ಉತ್ಪಾದನೆ ಹೆಚ್ಚಳ ಆಗಬೇಕಾಗಿದ್ದರೆ ರೋಸ್ಟೋಸ್ ಡಿಫೈನ್ಸ್ ಇಟ್ ಆಸ್ ದ ಪೀರಿಯಡ್ ವೆನ್ ಎ ಸೊಸೈಟಿ ಹ್ಯಾಸ್ ಎಫೆಕ್ಟಿವ್ಲಿ ಅಪ್ಲೈಡ್ ದ ರೇಂಜ್ ಆಫ್ ಮಾಡರ್ನ್ ಟೆಕ್ನಾಲಜಿ ಟು ದ ಬಲ್ಕ್ ಆಫ್ ಇಟ್ಸ್ ರಿಸೋರ್ಸ್. ಪೂರ್ಣ ಪ್ರಮಾಣದಲ್ಲಿ ಸ್ವತಂತ್ರವಾಗಿ ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಸ್ಕೊಳ್ಳೋದು ತಂತ್ರಜ್ಞಾನದಲ್ಲಿ ಹೆಚ್ಚಳ ಆಗಿದೆ. ಈಗ ಪರಿಣಾಮಕಾರಿಯಾಗಿರ್ತಕ್ಕಂಥ ಆಧುನಿಕ ತಂತ್ರಜ್ಞಾನವನ್ನು ಕೃಷಿ ಅಥವಾ ಕೈಗಾರಿಕೆಯಲ್ಲಿ ಹೆಚ್ಚು ಬಳಸೋದ್ರಿಂದಾಗಿ ಉತ್ಪನ್ನ ಹೆಚ್ಚಳ ಆಗಲಿಕ್ಕೆ ಸಾಧ್ಯ, ಔಟ್ಕಮ್ ಆಗಲಿಕ್ಕೆ ಹೆಚ್ಚಳ ಆಗಿದೆ. ಈ ರೀತಿಯಾಗಿ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಯನ್ನು ಕಂಡುಕೊಳ್ತಕ್ಕಂಥದ್ದು ಪರಿಪಕ್ವತೆಯ ಮುನ್ನಡೆ. ರೋಸ್ಟೋ ಗಿವ್ಸ್ ದ ಸಿಂಬಾಲಿಕ್ ಡೇಟ್ಸ್ ಫಾರ್ ಟೆಕ್ನಾಲಜಿಕಲ್ ಮೆಚುರಿಟಿ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್. ಬಹಳಷ್ಟು ರಾಷ್ಟ್ರಗಳು ಈ ಪರಿಪಕ್ವತೆ ಹಂತವನ್ನು ಯಾವ್ಯಾವ ಇಸ್ವಿಯಲ್ಲಿ ಹೊಂದಿದ್ದಾವೆ ಅಂತ ನೋಡಿದರೆ, ಗ್ರೇಟ್ ಬ್ರಿಟನ್ ಅಂತಕ್ಕಂಥದ್ದು 1850ರಲ್ಲೇ ಪರಿಪಕ್ವತೆಯನ್ನು ಹೊಂದಿದೆ, ಮೆಚ್ಯೂರಿಟಿಯನ್ನು ಹೊಂದಿದೆ. ಅಮೇರಿಕ 1900ರಲ್ಲಿ ಅಭಿವೃದ್ಧಿಯನ್ನು ಹೊಂದಿದೆ. ರಷ್ಯಾ ದೇಶ 1950ರಲ್ಲಿ ಈ ಪರಿಪಕ್ವತೆ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಪೂರ್ಣ ಉದ್ಯೋಗವನ್ನು ಹೊಂದಿರತಕ್ಕಂಥ ಎಲ್ಲ ಅನುಭೋಗದ ವಸ್ತುಗಳು, ಎಲ್ಲ ಅನುಭೋಗದ ಸರಕುಗಳು
ದೊರಕತಕ್ಕಂಥ, ಬೇಡಿಕೆಗೆ ಅನುಗುಣವಾಗಿ ಎಲ್ಲ ವಸ್ತುಗಳು ದೊರಕತಕ್ಕಂಥ ವ್ಯವಸ್ಥೆ ಈ ಪರಿಪಕ್ವತೆ ಹಂತದಲ್ಲಿ ಕಾಣ್ತೀವಿ. ನಂತರ ದ ಏಜ್ ಆಫ್ ಹೈ ಮಾಸ್ ಕನ್ಸಂಪ್ಷನ್, ಉನ್ನತ ಮಟ್ಟದ ಅನುಭೋಗದ ಯುಗ. ದ ಪರ್ಸ್ಯೂಟ್ ಆಫ್ ನ್ಯಾಷನಲ್ ಪಾಲಿಸಿ ಟು ಎನ್ಹಾನ್ಸ್ ಪವರ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಬಿಯಾಂಡ್ ನ್ಯಾಷನಲ್ ಫ್ರಂಟಿಯರ್ಸ್, ಟು ಹ್ಯಾವ್ ಎ ವೆಲ್ಫೇರ್ ಸ್ಟೇಟ್ ಬೈ ಎ ಮೋರ್ ಇಕ್ವಿಟಬಲ್ distribution of national income through progressive taxation. ಇಲ್ಲಿ ಉನ್ನತ ಮಟ್ಟದ ಅನುಭೋಗ, ಲಕ್ಸುರಿ ಲೈಫ್, ಐಷಾರಾಮದ ಜೀವನವನ್ನು ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಜನಸಾಮಾನ್ಯರಿಗೂ ಇಡೀ ರಾಷ್ಟ್ರದಲ್ಲಿ ದೊರೆತಕ್ಕಂಥ ಅಂಶ ಇದರಲ್ಲಿ ನಾವು ಕಂಡುಕೊಳ್ತೀವಿ. ಇದರಿಂದ ಏನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತಂದರೆ, ಪೂರ್ಣ ಪ್ರಮಾಣದಲ್ಲಿ ದಕ್ಷವಾಗಿ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡೋದ್ರ ಜೊತೆಗೆ ಉತ್ಪಾದನಾಂಗಗಳ ಪ್ರತಿಫಲಗಳಿಗೆ ಗರಿಷ್ಠ ಪ್ರಮಾಣದ ಉದ್ಯೋಗ, ಉತ್ಪಾದನೆ, ಉಳಿತಾಯ ಹೂಟೆಗಳನ್ನು ಹೆಚ್ಚಿಸಿ ವಿವಿಧ ವಸ್ತುಗಳನ್ನು ಉತ್ಪಾದನೆ ಮಾಡಿ ಅಲ್ಪಾವಧಿಯಲ್ಲಿ ಆಮದು ಮತ್ತು ರಫ್ತುಗಳನ್ನು ಮಾಡೋದ್ರಿಂದ ಗರಿಷ್ಠ ಲಾಭವನ್ನು ಹೆಚ್ಚಿಸಿ, ರಾಷ್ಟ್ರೀಯ ವರಮಾನವನ್ನು ಹೆಚ್ಚಿಸಿ ಮತ್ತು ತಲವರಮಾನವನ್ನು ಹೆಚ್ಚಿಸುವುದರ ಜೊತೆಗೆ ಉನ್ನತ ಮಟ್ಟದ ಅನುಭವವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ಇವರು ತಿಳಿಸಿದ್ದಾರೆ. ನಂತರ ಆಧುನಿಕ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥವರು ಇದನ್ನು ಟೀಕೆಯನ್ನು ಮಾಡಿದ್ದಾರೆ. ಒಂದನೇದಾಗಿ, ಟ್ರೆಡಿಷನಲ್ ಸೊಸೈಟಿ ನಾಟ್ ಎಸೆನ್ಷಿಯಲ್ ಫಾರ್ ಡೆವಲಪ್ಮೆಂಟ್. ಆರ್ಥಿಕ ಅಭಿವೃದ್ಧಿ ಆಗಬೇಕಾದ್ರೆ ಸಾಂಪ್ರದಾಯಿಕ ಸಮಾಜ ಅವಶ್ಯಕತೆ ಇರೋದಿಲ್ಲ. ಓವರ್ಲ್ಯಾಪಿಂಗ್ ಇನ್ ಸ್ಟೇಜಸ್, ಹಂತಗಳ ಮೂಲಕನೇ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಇಲ್ಲ. ಕ್ರಿಟಿಕಲ್ ಆಫ್ ದ ಟೇಕ್ ಆಫ್ ಅಂತಕ್ಕಂಥದ್ದು ಏನಿದೆ ಅದು ವಾಯುಪಥಕ್ಕೇರುವ ಹಂತ, ಅವನ್ನ ಟೀಕೆಯನ್ನು ಮಾಡಿದ್ದಾರೆ. ದ ಸ್ಟೇಜಸ್ ಆಫ್ ಹೈ ಮಾಸ್ ಕನ್ಸಂಪ್ಷನ್, ಈ ಅವಧಿಯಲ್ಲಿ ನಾಟ್ ಕ್ರೊನಾಲಜಿಕಲ್, ಪೂರ್ಣ ಪ್ರಮಾಣದಲ್ಲಿ ನಾವು ಅನುಭವವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯತೆಯೇ ಇಲ್ಲ ಅಂತಕ್ಕಂಥ. ಈಗ ಗುನ್ನಾರ್ ಮಿರ್ಡಾಲ್ ಥಿಯರಿಯನ್ನು ನೋಡೋಣ. ಗುನ್ನಾರ್ ಮಿರ್ಡಾಲ್ ಥಿಯರಿಗೂ ಮತ್ತು ರೋಸ್ಟೋರ್ ಅವರ ಥಿಯರಿಗೂ ಏನು ಸಂಬಂಧ ಇದೆ ಅನ್ನೋದನ್ನು ಇಲ್ಲಿ ನೋಡೋಣ. ಗುನ್ನಾರ್ ಮಿರ್ಡಾಲ್ ಥಿಯರೀಸ್ ಏಷ್ಯನ್ ಡ್ರಾಮಾ ಈಸ್ ಎ ಮಿರ್ಡಾಲ್ ಫೇಮಸ್ ಬುಕ್ ಫಾರ್ ಪ್ರಾಬ್ಲಮ್ಸ್ ಆಫ್ ಸೋಷಿಯಲ್ ಆ್ಯಂಡ್ ಎಕನಾಮಿಕಲ್ ಸೌತ್ ಏಷ್ಯನ್ ಕಂಟ್ರೀಸ್. ಅಮೇರಿಕನ್ ಡಿಲೆಮಾ, ಇಟ್ ಈಸ್ ಎ ಡಿಸ್ಕಸ್ ದ ಪ್ರಾಬ್ಲಮ್ಸ್ ಆಫ್ ಅಮೇರಿಕನ್ ನಿಗ್ರೋಸ್. Introduction. Myrdal builds his theory of economic development and development around the idea of regional inequalities on the national and international plans. He uses the notations of backwash and spreads effects. ಗುನ್ನಾರ್ ಮಿರ್ಡಾಲ್ ಅವರು ಈ ಏಷ್ಯನ್ ಡ್ರಾಮಾ ಎಂತಕ್ಕಂಥ ಗ್ರಂಥದಲ್ಲಿ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಪ್ರಾಬ್ಲಮ್ಸ್, ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳು ಸೌತ್ ಏಷ್ಯನ್ ಕಂಟ್ರೀಸ್, ದಕ್ಷಿಣ ಏಷ್ಯಾದ ರಾಷ್ಟ್ರಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಅನಭಿವೃದ್ಧಿ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಬಗ್ಗೆ ಹೇಳಿದ್ದಾರೆ. ಇದ್ರ ಜೊತೆಗೆ ಅಮೇರಿಕಾ ಡಿಲೆಮಾ ಅಂತ ಹೇಳಿ ಒಂದು ಗ್ರಂಥ ರಚಿಸಿದರೆ, ಅದು ಅಮೇರಿಕದಲ್ಲಿರ್ತಕ್ಕಂಥ ಬಡತನದಲ್ಲಿರ್ತಕ್ಕಂಥ ನಿಗ್ರೋ ಸೌತ್ ಅಮೇರಿಕಾದ ಬಗ್ಗೆ ಹೇಳ್ತಾ ಇದ್ದಾರೆ. ಮಿರ್ಡಾಲ್ರವರು ಪೂರ್ಣ ಪ್ರಮಾಣದಲ್ಲಿ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಹೇಗೆ ಅಭಿವೃದ್ಧಿಪಡಿಸಿದ್ದಾರೆ ಅಂತಂದರೆ, ರೀಜನಲ್ ಇನ್ಇಕ್ವಾಲಿಟೀಸ್, ಪ್ರಾದೇಶಿಕ ಅಸಮಾನತೆಗಳು ಮೂಲ ಕಾರಣ. ಈ ಪ್ರಾದೇಶಿಕ ಅಸಮಾನತೆಗಳೇ ಅನಭಿವೃದ್ಧಿ ರಾಷ್ಟ್ರಕ್ಕೆ ಕಾರಣ ಆಗಿದ್ದಾವೆ. ಇಲ್ಲಿ there is no equal distribution of income and wealth. ಬೇರೆ ಬೇರೆ ಪ್ರದೇಶಕ್ಕೆ ಕೆಲವೊಂದು ಉದ್ಯಮಗಳು ಸೀಮಿತ ಆಗಿದ್ದಾವೆ ಹೊರತಾಗಿ ಆ ಪ್ರದೇಶಗಳು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಹೊಂದಿದರೆ, ಇನ್ನು ಅನೇಕ ಪ್ರದೇಶಗಳು ಕೈಗಾರಿಕೆಯನ್ನು ನೋಡದೇ ಇರ್ತಕ್ಕಂಥವು, ತಂತ್ರಜ್ಞಾನವನ್ನು ನೋಡದೇ ಇರ್ತಕ್ಕಂಥದ್ದು, ಬಂಡವಾಳ ಹೂಟೆಯನ್ನು ನೋಡದೇ ಇರ್ತಕ್ಕಂಥದ್ದು ಭಾಳಷ್ಟಿದ್ದಾವೆ. ಹೀಗಾಗಿ ಅಸಮಾನತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಆಗಿರೋದ್ರಿಂದಾಗಿ ಅವರು ಅನಭಿವೃದ್ಧಿ ರಾಷ್ಟ್ರಕ್ಕೆ
ಕಾರಣಭೂತರಾಗಿದ್ದಾರೆ. ಅಜಂಪ್ಷನ್ ಊಹೆಗಳನ್ನು ತೆಗೆದುಕೊಂಡಾಗ ರೀಜನಲ್ ಇನ್ಇಕ್ವಾಲಿಟೀಸ್, ದ ಜೀನಿಯಸ್ ಆಫ್ ರೀಜನಲ್ ಇನ್ಇಕ್ವಾಲಿಟೀಸ್ ವಿತಿನ್ ಎ ಕಂಟ್ರಿ ಆಸ್ ಎ ನಾನ್ ಎಕನಾಮಿಕ್ ಬೇಸಿಸ್, ದ ಬ್ಯಾಕ್ವಾಶ್ ಎಫೆಕ್ಟ್ಸ್ ಆಫ್ ಮೈಗ್ರೇಷನ್, ದ ಲೊಕ್ಯಾಲಿಟೀಸ್ ಅಂಡ್ ರೀಜನ್ಸ್ where economic activities is expanding will attract young and active people from the other part of the country. ಬೇರೆ ಬೇರೆ ರಾಷ್ಟ್ರಗಳು ಈ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಆಕರ್ಷಣೆ ಮಾಡ್ತಾರೆ. ಇವರೆಲ್ಲರೂ ಕೂಡ ಬೇರೆ ಬೇರೆ ಪ್ರದೇಶಗಳಿಗೆ ವಲಸೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಯಾಕಂದರೆ ಹಿಂದುಳಿದ ರಾಷ್ಟ್ರಗಳು, ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಇವರಿಗೆ ಸರಿಯಾದಂಥ ಉದ್ಯೋಗ ದೊರೆಯೋದಿಲ್ಲ, ಸರಿಯಾದಂಥ ಆಹಾರ ಉತ್ಪಾದನೆ ದೊರೆಯೋದಿಲ್ಲ, ಸರಿಯಾದಂಥ ಎಜುಕೇಷನ್ ಇರದೇ ಇರೋದಾಗಿ ಅವರು ಬೇರೆ ಬೇರೆ ದೇಶಗಳಿಗೆ ಹೋಗಲಿಕ್ಕೆ ಮಾರು ಹೋಗ್ತಾರೆ. ಕ್ಯಾಪಿಟಲ್ ಮೂವ್ಮೆಂಟ್ ಆ್ಯಂಡ್ ಟ್ರೇಡ್, ಇಟ್ ಈಸ್ ಆಲ್ಸೋ ಟೆಂಡ್ ಟು ಇನ್ಕ್ರೀಸಿಂಗ್ ರೀಜನಲ್ ಇನ್ಇಕ್ವಾಲಿಟೀಸ್. ಪ್ರಾದೇಶಿಕ ಅಸಮತೋಲನ ಆಗೋದಕ್ಕೆ ಬಂಡವಾಳದ ಹೂಟೆ ಕಡಿಮೆ ಆಗಿದೆ, ವ್ಯಾಪಾರಗಳಲ್ಲಿ ಕಡಿಮೆ ಆಗಿದೆ. ಎಲ್ಲ ಒಂದು ಪ್ರಾದೇಶಿಕ ಸ್ಥಿತಿಗತಿಗಳಲ್ಲಿ ಅಭಿವೃದ್ಧಿ ಕುಂಠಿತವಾಗಿರ್ತಕ್ಕಂಥದ್ದನ್ನು ಇದರಲ್ಲಿ ಕಾಣ್ತಾ ಇದ್ದೀವಿ. ರೀಜನಲ್ ಇನ್ಇಕ್ವಾಲಿಟೀಸ್ ಆರ್ ಮಚ್ ವೈಡರ್ ಇನ್ ದ ಪೂರರ್ ದ್ಯಾನ್ ಇನ್ ದ ರಿಚರ್ ಕಂಟ್ರೀಸ್. ಶ್ರೀಮಂತ ರಾಷ್ಟ್ರಗಳಿಗಿಂತ ಬಡತನದಲ್ಲಿರ್ತಕ್ಕಂಥ ರಾಷ್ಟ್ರಗಳು, ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಈ ಪ್ರಾದೇಶಿಕ ಅಸಮತೋಲನಗಳು ಹೆಚ್ಚಳಾಗಿದೆ. ಯಾವುದರಲ್ಲಿ ಅಸಮತೋಲನ ಇದೆ? ಸಂಪನ್ಮೂಲಗಳಲ್ಲಿ ಅಸಮತೋಲನ ಇದೆ, ಆದಾಯದಲ್ಲಿ ಅಸಮತೋಲನ ಇದೆ, ಉಳಿತಾಯದಲ್ಲಿ ಅಸಮತೋಲನ ಇದೆ, ಬಂಡವಾಳ ಹೂಟೆಯಲ್ಲಿ ಅಸಮತೋಲನ ಇದೆ, ಉದ್ಯೋಗದಲ್ಲಿ ಅಸಮತೋಲನ ಇದೆ, ಆಹಾರದ ಉತ್ಪಾದನೆ ಕ್ರಮಗಳಲ್ಲಿ ವ್ಯತ್ಯಾಸ ಇದೆ. ಇವೆಲ್ಲವೂ ಬಡತನಕ್ಕೆ ಒಳಗಾಗಿರ್ತಕ್ಕಂಥ ರಾಷ್ಟ್ರಗಳು, ಬಡತನಕ್ಕೆ ಕಾರಣ ಆಗಿರ್ತಕ್ಕಂಥ ಅಂಶಗಳು. The regional inequalities are increasing in the poorer countries and diminishing in the richer countries. ಇತ್ತೀಚೆಗೆ ನೋಡಿದರೆ ಇವು ರಿಚೆಸ್ಟ್ ಕಂಟ್ರಿಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಪ್ರಮಾಣದಲ್ಲಿ ಇಳಿಮುಖವಾಗ್ತಾ ಇದೆ. ಎ ಲಾರ್ಜ್ ಪಾರ್ಟ್ ಆಫ್ ದ ಎಕ್ಸ್ಪ್ಲನೇಷನ್ ಫಾರ್ ದೀಸ್ ಟೂ ಬ್ರಾಡ್ ಕೊರಲೇಷನ್ ಮೇ ಬಿ ಫೌಂಡ್ in the important fact that the higher the level of economic development. ಅನಭಿವೃದ್ಧಿ ರಾಷ್ಟ್ರಗಳು ಅಭಿವೃದ್ಧಿ ಹೊಂದಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಕೊಡುಗೆಗಳನ್ನು ಅಭಿವೃದ್ಧಿಪಡಿಸಬೇಕಾಗಿದ್ದರೆ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೋಬೇಕು ಅನ್ನೋದು ಇವರ ಅಭಿಪ್ರಾಯ ಆಗಿದೆ. ಎ ಕ್ರಿಟಿಕಲ್ ಅಪ್ರೈಸರ್, ಆಧುನಿಕ ಅರ್ಥಶಾಸ್ತ್ರ ನೋಡಿ ಈ ಸಿದ್ಧಾಂತವನ್ನು ಟೀಕೆಯನ್ನು ಮಾಡಿದ್ದಾರೆ. ದಿಸ್ ಈಸ್ ಅನ್ರಿಯಲಿಸ್ಟಿಕ್ ಥಿಯರಿ, ಇದು ಯಾವುದೇ ನೈಜ ಅಂಶ ಈ ಸಿದ್ಧಾಂತದಲ್ಲಿ ಇರೋದಿಲ್ಲ. ದ ರಾಂಗ್ ನೋಷನ್ ಥಿಯರಿ, ಈ ಕಲ್ಪನೆ ಅಂತಕ್ಕಂಥದ್ದು ತೀರಾ ತಪ್ಪ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತದೆ. ನೆಕ್ಸ್ಟ್, ಸ್ಟ್ಯಾಟಿಕ್ ಮೆಥಡ್, ಈ ಸ್ಥಿರಾತ್ಮಕ ವಿಧಾನದಲ್ಲಿ ಇದು ಇದೆಯೇ ಹೊರತಾಗಿ ಚಲನಾತ್ಮಕ ವಿಧಾನವನ್ನು ಇದು ಕಂಡುಕೊಳ್ಳುವುದಿಲ್ಲ. ಗ್ರೇಟ್ ಗ್ಯಾಪ್ ಹ್ಯಾಸ್ ಡೆವಲಪ್ಡ್ ಬಿಟ್ವೀನ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಆಫ್ ಅಂಡರ್ ಡೆವಲಪ್ಮೆಂಟ್ ಕಂಟ್ರೀಸ್. ಡಿಫ್ರೆನ್ಸ್ ಆಗಿರೋದೇನಂತ ಅಂದರೆ, ಈ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಆಮದು ಮತ್ತು ರಫ್ತುಗಳಲ್ಲಿ ವ್ಯತ್ಯಾಸ ಇದೆ. ಆಮದು ಪ್ರಮಾಣ ಹೆಚ್ಚಳ ಆಗಿದೆ, ರಫ್ತಿನ ಪ್ರಮಾಣ ಕಡಿಮೆ ಆಗಿದೆ. ಹೀಗಾಗಿ ಡಿಫ್ರೆನ್ಷಿಯೇಷನ್ ಅಂತಕ್ಕಂಥದ್ದನ್ನು ಕಾಣ್ಬೋದು. ಈಗ ನಾವು MCQs ಅಲ್ಲಿ ನೋಡೋಣ. ಹೂ ರೋಡ್ ದ ಸ್ಟೇಜಸ್ ಆಫ್ ಎಕನಾಮಿಕ್ ಗ್ರೌತ್. ಈ ಗ್ರಂಥವನ್ನು ರಚಿಸಿದವರು ಯಾರು? W ರೋಸ್ಟೋ. ಹಾಗಾಗಿ ಸಿ ಅಂತಕ್ಕಂಥದ್ದು ಇದಕ್ಕೆ ಆನ್ಸರ್ ಆಗಿದೆ. W ರೋಸ್ಟೋ ಸ್ಟೇಜಸ್ ಆಫ್ ಎಕನಾಮಿಕ್ ಗ್ರೌತ್ ವೆನ್ ಇಟ್ ವಾಸ್ ಪಬ್ಲಿಷ್ಡ್, ಅವರು 1956ರಲ್ಲಿ ಈ ಗ್ರಂಥವನ್ನು ರಚನೆ ಮಾಡಿದ್ದರಿಂದಾಗಿ ಸಿ ಅಂತಕ್ಕಂಥದ್ದು ಆನ್ಸರ್ ಆಗಿದೆ. ನಂತರ ದ ರಿಕ್ವೈರ್ಮೆಂಟ್ ಆಫ್ ಟೇಕ್ ಆಫ್ ಸ್ಟೇಜ್. ರಿಕ್ವೈರ್ಮೆಂಟ್ ಆಫ್ ಟೇಕ್ ಆಫ್ ಸ್ಟೇಜ್ ಅಂತಂದರೆ ಎಷ್ಟು ಪರ್ಸೆಂಟ್ ಇರಬೇಕು? ರಿಕ್ವೈರ್ಮೆಂಟ್ ಟೇಕ್ ಆಫ್ ಸ್ಟೇಜಲ್ಲಿ ನೆಟ್ ಇನ್ವೆಸ್ಟ್ಮೆಂಟ್ ಆಫ್ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸಿಂಗ್ ಫ್ರಮ್ 5% to 10%. ಯಾವ ದೇಶ 5%ರಿಂದ 10%ಗೆ ಹೆಚ್ಚಳ ಆಗಿದೆಯೋ ನೆಟ್ ಇನ್ವೆಸ್ಟ್ಮೆಂಟಲ್ಲಿ, ನಿವ್ವಳ ಹೂಟೆಯಲ್ಲಿ, ಅದು ಟೇಕ್ ಆಫ್ ಸ್ಟೇಜನ್ನು ಹೊಂದಿರತಕ್ಕಂಥ ರಾಷ್ಟ್ರ ಆಗಿದೆ. ಮಿರ್ಡಾಲ್ ವೆನ್ ವಾಸ್ ದ ಓನ್ ನೊಬೆಲ್ ಅವಾರ್ಡ್. ಗುನ್ನಾರ್ ಮಿರ್ಡಾಲ್ ಅವರು
ನೊಬೆಲ್ ಪ್ರಶಸ್ತಿಯನ್ನು ಯಾವಾಗ ತೆಗೆದುಕೊಂಡಿದ್ದಾರೆ? 1974ರಲ್ಲಿ. ಎ ಅಂತಕ್ಕಂಥದ್ದು ಅದಕ್ಕೆ ಆನ್ಸರ್ ಆಗಿದೆ. ಹೂ ವಾಸ್ ದ ಪ್ರೊಫೌಂಡೆಡ್ ಬ್ಯಾಕ್ವಾಶ್ ಎಫೆಕ್ಟ್? ಈ ಗ್ರಂಥವನ್ನು ರಚಿಸಿದವರು ಯಾರು? ಗುನ್ನರ್ ಮೆಡಲ್. ಹಾಗಾಗಿ ಡಿ ಅಂತಕ್ಕಂಥದ್ದು ಆನ್ಸರ್ ಆಗಿದೆ. ಈ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸಿದ್ಧಾಂತವನ್ನು ನೀವು ಅಧ್ಯಯನ ಮಾಡಬೇಕಾದ್ರೆ ಯಾವ ಬುಕ್ಸನ್ನು ರೆಫರ್ ಮಾಡಬೇಕು? ರೆಫರೆನ್ಸ್ ಎಮ್.ಎಲ್. ಜಿಂಗರ್, ದ ಎಕನಾಮಿಕ್ಸ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಪ್ಲಾನಿಂಗ್, ಎಚ್.ಆರ್. ಕೃಷ್ಣಮೂರ್ತಿ, ಡೆವಲಪ್ಮೆಂಟ್ ಆಫ್ ಎಕನಾಮಿಕ್ಸ್, ಪ್ರೊಫೆಸರ್ ಕೃಷ್ಣೇಗೌಡ, ಡೆವಲಪ್ಮೆಂಟ್ ಆಫ್ ಎಕನಾಮಿಕ್ಸ್. ಈ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಹೆಚ್ಚಿನ ಮಾಹಿತಿ ಗುನ್ನಾರ್ ಮೆಡಲ್ ಮತ್ತು ಡಬ್ಲ್ಯೂ ರೋಸ್ಟೋ ಬಗ್ಗೆ ತಿಳಿಯುತ್ತದೆ. ಇದುವರೆಗೆ ನಿಮಗೆ ನಾನು ಹೇಳಿರ್ತಕ್ಕಂಥದ್ದು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಫ್ರೆಂಡ್ಸ್.